ಸೊ ವೆಲ್ಕಮ್ ಬ್ಯಾಕ್ ಟು ಧಾನ್ಯಭೂಮಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿರೋವಂಥ ರೆಸಿಪಿ ಬಂದುಬಿಟ್ಟು ಎಗ್ಲೆಸ್ ಚಾಕ್ಲೇಟ್ ಕೇಕ್ ಅಂತ ಹೇಳಿಬಿಟ್ಟು. ಸೊ ನಾನು ಮನೆಯಲ್ಲಿ ಮಾಡ್ತಾಯಿದ್ದೆ. ಸೊ ಹಾಗಾಗ್ಬಿಟ್ಟು ಇದನ್ನ ಒಂದು ಸಣ್ಣ ರೆಸಿಪಿನ ನಿಮಗೆಲ್ಲರಿಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಸೊ ನಾನು ನಿಮಗೆ ಮೊದಲಿಗೆ ತೊಗೋತಾ ಇರೋವಂಥದ್ದು ಸಕ್ಕರೆನ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು 1 ಕಪ್ನ ನಾವು ಫಸ್ಟಿಗೆ ಹಾಕ್ಕೋಬೇಕಿದ್ನ. ಶುಗರ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಹಾಕ್ಕೋಬೋದು, ಕಡಿಮೆ ಬೇಕು ಅನ್ನೋರು ಕಡಿಮೆನೂ ಹಾಕ್ಕೋಬೋದು. ಸೊ ಶುಗರ್ ಎಲ್ಲನೂ ಕೂಡ ಹಾಕ್ಕೊಂಡಾದ್ಮೇಲೆ ಅದೇ ಒಂದು ಸೇಮ್ ಕಪ್ಪಿಂದಾನೆ 3/4 ಭಾಗದಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು, ತಿನ್ನೋ ಎಣ್ಣೆ. ಅದಾದಮೇಲೆ ನೆಕ್ಸ್ಟು ನಾವು ಹಾಕ್ಕೋಬೇಕಾಗಿರೋವಂಥದ್ದು ಮೊಸರನ್ನ. ಸೊ ಮೊಸರನ್ನು ಕೂಡ ಆಲ್ಮೋಸ್ಟ್ ಅಲ್ಲೂ ನಾವು 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೋಬೇಕು. ಸೊ ಮೊಸರಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹಾಲು ಅಂತ ಅಂದರೆ ಸೊ ನಂದಿನಿ ಮಿಲ್ಕ್ ಆಗಿರ್ಬೋದು, ಯಾವುದಾದ್ರೂ ಮಿಲ್ಕು, ಮನೆಯಲ್ಲಿ ಇರೋವಂಥ ಒಂದು ಮಿಲ್ಕ್ನ ನಾವು ಹಾಕ್ಕೋಬೋದು. ಸೊ ಈ ಹಾಲನ್ನು ನಾವು ಅದೇ ಕಪ್ಪಿಂದ 1/4 ಭಾಗದಷ್ಟು ಹಾಕ್ಕೋಬೇಕು, ಅಂದರೆ 1/4 ಕಪ್ಪಷ್ಟು ಹಾಕ್ಕೋಬೇಕು. ಇದಿಷ್ಟನ್ನು ಕೂಡ ಹಾಕ್ಕೊಂಡು ಫಸ್ಟಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಯಾವುದೇ ರೀತಿಯಾದಂಥ ಗಂಟಿಲ್ದಂಗೆ ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಪೂರ್ತಿಯಾಗಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೇ ನಾವು ನೆಕ್ಸ್ಟ್ ಹಾಕ್ಕೋಬೇಕಾಗಿರೋವಂಥದ್ದು ಮೈದಾ ಹಿಟ್ಟು. ಸೊ ಈ ಮೈದಾ ಹಿಟ್ಟನ್ನು ಎಷ್ಟು ಹಾಕ್ಕೋಬೇಕು ಅಂತ ಅಂದರೆ 1 ಕಪ್ಪು, ಆಮೇಲೆ ಮೇಲ್ಗಡೆಗೆ ಇನ್ನೂ ಅರ್ಧ ಕಪ್ಪು ಹಾಕ್ಕೋಬೇಕು. ಸೊ ನಾನೇನು ಮಾಡಿದ್ದೀನಿ, 1 ಕಪ್ಪಲ್ಲೇ ತುಂಬ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನ ಫುಲ್ ನಾನು ಹಾಕ್ತಿದ್ದೀನಿ ಮೈದಾ ಹಿಟ್ಟನ್ನು. ಸೊ ಅದಾದಮೇಲೆ ನಾವು ಕೋಕೋ ಪೌಡರ್ ಅಂತ ಅಂಗಡಿನಲ್ಲಿ ಸಿಗುತ್ತೆ. ಈ ಕೋಕೋ ಪೌಡರ್ನ ಎಷ್ಟು ಹಾಕ್ಕೋಬೇಕು ಅಂತಂದರೆ ಅದೇ ಅಳತೆ ಕಪ್ಪಿಂದ 3/4 ಭಾಗದಷ್ಟು ಹಾಕ್ಕೋಬೇಕು, ಅಂದರೆ 3/4 ಕಪ್ಪಷ್ಟು ಹಾಕ್ಕೋಬೇಕು ನಾವು. ಇದಾದಮೇಲೆ ಬೇಕಿಂಗ್ ಪೌಡರು. ಸೊ ಬೇಕಿಂಗ್ ಪೌಡರ್ನ ನಾವು 1 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಸೊ ಬೇಕಿಂಗ್ ಸೋಡಾನ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಸೊ ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆಂದರೆ ಯಾವುದೇ ರೀತಿ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ ನಾನು. ಸೊ ಈಗ ಕೇಕ್ದೆಲ್ಲನೂ ಕೂಡ ರೆಡಿಯಾಗಿದೆ. ಸೊ ಇದನ್ನ ನನಗೇನು ಮಾಡ್ತೀನಿ ಅಂತ ಅಂದರೆ, ಸೊ ಕೇಕ್ ಪ್ಲೇಟರ್ಗೆ ಹಾಕ್ತೀನಿ. ಸೊ ನಾನು ಇದನ್ನ ಯಾವ ರೀತಿಯಾಗಿ ಕುಕ್ಕರಲ್ಲೆಲ್ಲ ಮಾಡ್ಬೋದು. ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆಗೆ ಒಂದು ಪಾತ್ರೆ ಇಟ್ಬಿಟ್ಟು ಸೊ ನಾನು ಆ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಈಗ ನಾನು ಇದಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಶಿಫ್ಟಿಂಗ್ ಇಟ್. ಸೊ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಶಿಫ್ಟ್ ಮಾಡಿದಾಯ್ತಲ್ಲ. ಇರಿಟೇಟ್ ಆಗ್ತಿರೋಂಥ ಸೌಂಡ್ ಬರ್ತಿದೆ, ಬಟ್ ನನಗೆ ಆಪ್ಷನ್ ಇಲ್ಲ, ನಾನು ಈ ಥರ ಮಾಡಲೇಬೇಕು. ಸೊ ಈಗ ಇದೆಲ್ಲ ರೆಡಿ ಆಯಿತು. ಸೊ ನೆಕ್ಸ್ಟ್ ಏನಂತ ಅಂದರೆ ಇದನ್ನ ಇದಕ್ಕೆ ಶಿಫ್ಟ್ ಮಾಡೋಣ ನಾವು. ಯಾವುದಂತಂದರೆ ಕಾಯಲಿಕ್ಕೆ ಇಟ್ಟಿರೋವಂಥ ಒಂದು ಪಾತ್ರೆಯಲ್ಲಿ ಇದನ್ನ ಇಟ್ಬಿಟ್ಟು ಸೊ 45 ನಿಮಿಷ ಅಂತ ಯೂಶ್ವಲಿ ನಾನು ಹೇಳೋದು, ಬಟ್ ಅವಾಗವಾಗ ಸ್ವಲ್ಪ ಚೆಕ್ ಮಾಡ್ಕೋತಿರಬೇಕು. ಹೇಗೆ ಅಂತಂದರೆ ಸೊ ಕೇಕು ಬೆಂದಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಒಂದು ಟೂತ್ ಪಿಕ್ ಅಂತಂದರೆ ನನ್ನಂದ್ರೂ ಸೈಜ್ ಕಡಿಮೆ ಇರೋದ್ರಿಂದ ಸೊ ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಇಲ್ಲ ಯಾವುದಾದ್ರೂ ಒಂದು ಕಡ್ಡಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಚೆಕ್ ಮಾಡಬೇಕು. ಹಸಿ ಇಷ್ಟು ಹೋಗಿತ್ತಂತ ಅಂದರೆ ನಾವು ಅದನ್ನ ತೆಗೆದುಬಿಡಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ತು ಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು
ಮೊದಲೊಂದು ಪಾತ್ರೆ ಇಟ್ಟಿದ್ದೀನಿ. ಗೊತ್ತಾಯಿತು. ಸೊ ನಾನು ಯೂಶ್ವಲಿ ಈ ಥರದಕ್ಕೊಂದು ಪ್ಲೇಟ್ ಮುಚ್ತೀನಿ, ಯಾಕಂದರೆ ಕೆಳಗಡೆ ಉಪ್ಪು ಹಾಕಿರೋದೆಲ್ಲ ಮೇಲ್ಗಡೆ ಬಂದುಬಿಟ್ಟು ಒಂದು ಸಲ ಉಪ್ಪು ಹಾಕ್ಬಿಟ್ಟಿತ್ತು ನನ್ನ ಕೇಕು. ಹಾಗಾಗಿಬಿಟ್ಟು ಅವಾಗಿಂದ ನಾನು ಸ್ವಲ್ಪ ಅದ್ರ ಮೇಲ್ಗಡೆ ಮುಚ್ತೀನಿ. ಸೊ ನೆಕ್ಸ್ಟ್ ಈ ರೀತಿಯಾಗಾದರೂ ಮುಚ್ಬೋದು, ಇಲ್ಲ ಈ ರೀತಿಯಾಗಾದರೂ ಮುಚ್ಬೋದು.